now, try your ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವೇಷಭೂಷಣ ನೋಡಿದ್ರೆ ಗೊತ್ತಾಗತ್ತೆ, ಒಂದ್ ಸ್ವಲ್ಪ ಜನಕ್ಕೆ ಡೌಟ್ ಅಂತೂ ಬಂದಿರತ್ತೆ ಎಲ್ಲಿರ್ತೀನಿ ಅಂತ ಹೇಳಿ. ಎಸ್, ಸದ್ಯಕ್ಕೀಗ ಯಲಹಂಕದಲ್ಲಿದ್ದೀವಿ, ಏರ್ ಬೇಸ್ ಅಲ್ಲಿ. ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ಹತ್ರ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ರಿಹರ್ಸಲ್ ನಡೀತಾ ಇದೆ. ಫೆಬ್ರವರಿ 10th ಇಂದ 14th ವರೆಗೂ ಏನ್ ಏರ್ ಶೋ ನಡೆಯುತ್ತೆ, ಏಷ್ಯಾದ ಬಿಗ್ಗೆಸ್ಟ್ ಏರ್ ಶೋ, ಆ ಏರ್ ಶೋದು ರಿಹರ್ಸಲ್ ಇವತ್ತು ನಡೀತಾ ಇರೋದ್ರಿಂದ ನಾವು ರಿಹರ್ಸಲ್ಲೇ ಬಂದು ನೋಡ್ಕೊಂಡು ಹೋಗ್ಬಿಡೋಣ. ಯಾಕಂತ ಹೇಳಿದ್ರೆ ಏರ್ ಶೋ ದಿನ ಬಂತು ಅಂತ ಹೇಳಿದ್ರೆ ಜನಜಾತ್ರೆ, ಇವತ್ತೇ ಜನಜಾತ್ರೆ ಆಗೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ಮೀಡಿಯಾದವ್ರದ್ದು ಫ್ಯಾಮಿಲಿ ಅಥವಾ ಈ ಅಫಿಷಿಯಲ್ಸ್ ಏನಿರ್ತಾರೆ ಅವ್ರ ಫ್ಯಾಮಿಲಿಗೆಲ್ಲರಿಗೂ ಕೂಡ ಇವತ್ತು ಎಂಟ್ರಿ ಇರೋದ್ರಿಂದ ಜನಜಾತ್ರೆ ಆಗೋಗ್ಬಿಟ್ಟಿದೆ ಲಿಟ್ರಲಿ. ಮತ್ತಿಲ್ಲಿ ಬಂದ್ರೆ ಸುಟ್ಟು ಹೋಗ್ತೀವಿ. ಒಂದು ಮಾಸ್ಕ್ ಅಂತೂ ಮರ್ತು ಬಿಟ್ಟಿದೀವಿ ನಾವು. ಮಾಸ್ಕ್ ನ ಮರ್ತ್ಕೊಂಡ್ ಬರ್ಬೇಡಿ. ಛತ್ರಿ ಇಟ್ಕೊಳ್ಳಿ ಅಥವಾ ಕೂಲಿಂಗ್ ಗ್ಲಾಸ್ಗಳು ಇಟ್ಕೊಳ್ಳಿ, ವಾಟರ್ ಬಾಟಲ್ ಸಾಧ್ಯ ಆದಷ್ಟು ಇಟ್ಕೊಳ್ಳಿ. ಇದೆಲ್ಲ ಇಟ್ಕೊಂಡು ಬಂದ್ರೆ ನೀವು ಆರಾಮಾಗಿ ಏರ್ ಶೋ ನೋಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಏರ್ ಶೋ ನೋಡೋದಕ್ಕಿಂತ ಜಾಸ್ತಿ ಸುಸ್ತಾಗಿ ಹೋಗ್ಬಿಡ್ತೀರಾ. ಸೊ ನಿಮ್ಗೆ ಅಕಸ್ಮಾತ್ ಏರ್ ಶೋಗೆ ಬರ್ಬೇಕು ಅನ್ನುವಂತಹ ಆಸೆ ಇತ್ತು ಅಂತ ಹೇಳಿದ್ರೆ ನೀವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಂಡ್ರಾಯ್ಡ್ ಏನಾದ್ರು ಯೂಸ್ ಮಾಡ್ತಿದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಐಫೋನ್ ಯೂಸ್ ಮಾಡ್ತಾ ಇದ್ರೆ ಆಪಲ್ ಸ್ಟೋರ್ ಅಲ್ಲೂ ಕೂಡ ಸಿಗುತ್ತೆ. ಏರೋ ಇಂಡಿಯಾ ಆಪ್ ಮೂಲಕ ನೀವು ರಿಜಿಸ್ಟ್ರೇಷನ್ ಆಗಿ ಪಾಸ್ ಕೂಡ ತಗೊಳ್ಬಹುದು. ಯಾಕಂತ ಹೇಳಿದ್ರೆ ವಿತೌಟ್ ಪಾಸ್ ನೀವು ಎಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಂದ್ರೆ ನಿಜವಾಗ್ಲೂ ಎಂಜಾಯ್ ಅಂತೂ ಮಾಡ್ತೀರಾ, ಬಟ್ ಒಂದಷ್ಟು ಸಮಸ್ಯೆಗಳನ್ನ ಕೂಡ ಫೇಸ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಸೇಫ್ಟಿ ಮೆಷರ್ಸ್ ನ ತಗೊಂಡ್ ಬಂದ್ರೂ ಕೂಡ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಯೋಚನೆ ಮಾಡ್ಕೊಂಡ್ ಬರ್ಬೇಕು. ಈ ಧೂಳು ಅದು ಇದು ಎಲ್ಲದನ್ನು ತಡ್ಕೊಂತೀನಿ ಅಂತ ಅಂದ್ರೆ ಓಕೆ ಫೈನ್. ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಮಕ್ಕಳನ್ನ ಕರ್ಕೊಂಡ್ ಬರೋದನ್ನ ಅವಾಯ್ಡ್ ಮಾಡಿ. ಸೊ ಏರ್ ಶೋ ಹೇಗಿದೆ, ರಿಹರ್ಸಲ್ ಹೇಗ್ ನಡೀತಾ ಇದೆ, ಏರ್ ಶೋ ದಿನ ಏನೆಲ್ಲ ಹೈಲೈಟ್ಸ್ ಇರುತ್ತೆ ಅದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನಾವ್ ಎಂಟ್ರಿ ಕೊಟ್ಟಿದ್ದೆ ತಡ ಪ್ಯಾರಾಚೂಟ್ ಶೋ ಸ್ಟಾರ್ಟ್ ಆಯ್ತು. ಅಂದ್ರೆ ಇದೇನು ತುಂಬಾ ಹೊತ್ತಿರ್ಲಿಲ್ಲ, ಬಟ್ ಸ್ಟಿಲ್ ಒಂದು 3-4 ಪ್ಯಾರಾಚೂಟ್ ಅಲ್ಲಿ ಒಂದಷ್ಟು ಜನ ಹಾರ್ಕೊಂಡು ಬಂದ್ರು. ನೋಡೋರಂತೂ ಸಖತ್ ಎಂಜಾಯ್ ಮಾಡ್ತಿದ್ರು. ಯುದ್ಧ ವಿಮಾನಗಳ ಆರ್ಭಟ ಹೇಗಿರುತ್ತೆ, ಏರ್ ಶೋನ ನೋಡಬೇಕು ಅಂತ ಹೇಳಿ ಸಾಕಷ್ಟು ಆಸೆ ಇಟ್ಕೊಂಡಿರುವಂಥವ್ರೆಲ್ರಿಗೂ ಕೂಡ ಫೆಬ್ರವರಿ 10ನೇ ತಾರೀಕಿಂತ 14ನೇ ತಾರೀಕುವರೆಗೂ ಕೂಡ ಹಬ್ಬ ಅಂತ ಹೇಳ್ಬೋದು. ಏರ್ ಶೋಗೋಸ್ಕರ ಈಗಾಗಲೇ ದೇಶ ವಿದೇಶದ ಯುದ್ಧ ವಿಮಾನಗಳೆಲ್ಲವೂ ಕೂಡ ಆಗಮಿಸಿದವೆ. ಜೊತೆಗೆ 5ನೇ ತಲೆಮಾರಿನ ರಷ್ಯಾದ Su-57 ಆಗಿರಬಹುದು, ಭಾರತದ ರಫೇಲ್ ಆಗಿರಬಹುದು, HALನ ತೇಜಸ್ ಆಗಿರಬಹುದು, ಜೊತೆಗೆ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಈ ಬಾರಿಯ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಎಲ್ಲವನ್ನ ಕೂಡ ರಿಹರ್ಸಲ್ ಮಾಡ್ತಾ ಇದ್ರು ಈಗಾಗಲೇ. ಆ ಒಂದು ವಿಜುವಲ್ಸ್ನ ನೀವು ನೋಡ್ತಾ ಇದ್ದೀರಿ. ಬಟ್ ಏರ್ ಶೋ ದಿನ ಇನ್ನೂ ಜನ ಜಾಸ್ತಿ ಇರೋದ್ರಿಂದಾಗಿ ಒಂಥರ ಮಜಾ ಇರುತ್ತೆ. ಯಾಕಂತ ಹೇಳಿದ್ರೆ ಆ ಸೌಂಡಲ್ಲಿ ಏರ್ ಶೋ ನೋಡಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಂದ್ ಕಡೆ ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆನ ಹಲವು ದಿನಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಎಲ್ಲೋ ಒಂದ್ ಕಡೆ ಏರ್ ಶೋ ನಡಿಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗಬಾರ್ದು, ಹದ್ದುಗಳ ಹಾರಾಟ ಮಾಡಬಾರ್ದು, ಅದರಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಸುಮಾರು 15 ದಿನದಿಂದ ಯಲಹಂಕ ಸುತ್ತಮುತ್ತ ಅಂದರೆ ಏರ್ ಬೇಸ್ ಏನಿದೆ ಇದ್ರ ಸುತ್ತಮುತ್ತ ನಾನ್ ವೆಜ್ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ, ಮಾರಾಟ ಮಾಡಂಗೆ ಇಲ್ಲ. ಮತ್ತೊಂದು ಕಡೆ ಸಂಚಾರದಲ್ಲೂ ಕೂಡ ಸ್ವಲ್ಪ ವ್ಯತ್ಯಯ ಆಗುತ್ತೆ, ಒಂದಷ್ಟು ಮಾರ್ಗ ಬದಲಾವಣೆ ಮಾಡಿಸಿದ್ದಾರೆ. ಮತ್ತೊಂದು ಕಡೆ ಮೇನ್ ಏನಂತ ಹೇಳಿದ್ರೆ ಫ್ಲೈಟ್ ಏನಿದೆ ಅದರ ಒಂದು ಟೈಮಿಂಗ್ಸ್ ಕೂಡ ಚೇಂಜಸ್ ಆಗಿದೆ. ಈ 4 ದಿನಗಳೇನಿರುತ್ತೆ ಅವತ್ತು ಫ್ಲೈಟಲ್ಲಿ ಹೋಗುವಂಥವ್ರು ಅದ್ರ ಬಗ್ಗೆ ಒಂಚೂರು ಗಮನ ಕೊಡಬೇಕು. ಮುಂಚೆನೇ ಗೊತ್ತಾಗಿರುತ್ತೆ, ಯಾಕಂದರೆ ಯಾರು ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ಸ್ನ ಬುಕ್ ಮಾಡಲ್ಲ, ಬಹುಶಃ ಅಂಥವ್ರಿಗೆಲ್ಲ ಗೊತ್ತಾಗಿರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಏರ್ ಶೋಗೆ ನೀವು ಬರ್ತೀರಿ ಅಂತ ಹೇಳಿದ್ರೆ ಉಚಿತವಾಗಿ ಓಲೋ ಬಸ್ ಕೂಡ ಇದೆ. ರಕ್ಷಣಾ ಇಲಾಖೆ ಮತ್ತು ವಾಯುಸೇನೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆ ಕೂಡ ಮಾಡಿದ್ದಾರೆ. ಹಾಗಾಗಿ ನೀವು ರಿಸ್ಕ್ ತಗೊಂಡು ಹೋಗಬೇಕು ಅಂತಿಲ್ಲ, ಬಟ್ ಟೈಮಿಂಗ್ಸ್ ಏನು ಕೊಟ್ಟಿರ್ತಾರೆ ಆ ಟೈಮಿಂಗ್ಸಿಗೆ ಹೋದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆರಾಮಾಗಿ ಏರ್ ಶೋ ನೋಡ್ಕೊಂಡು ಬರ್ಬೋದು. ಜೊತೆಗೆ ಒಂದಷ್ಟು ಪ್ರೀ ಪ್ಲ್ಯಾನ್ಗಳನ್ನು ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗಲೇಬೇಕು. ಮಾಸ್ಕ್ ಆಗಿರ್ಬೋದು, ಛತ್ರಿ, ಕ್ಯಾಪ್ ಅಥವಾ ಕೂಲಿಂಗ್ ಗ್ಲಾಸ್ಗಳಾಗಿರ್ಬೋದು, ಇದೆಲ್ಲವನ್ನ ತೊಗೊಂಡು ಹೋಯಿತು ಅಂತ ಹೇಳಿದ್ರೆ ತುಂಬ ನೆಮ್ಮದಿಯಾಗಿ ಅಲ್ಲಿ ಹೋಗಿ ಏರ್ ಶೋನ ನೋಡ್ಕೊಂಡು ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಹಿಂಸೆ ಅಂತೂ ಖಂಡಿತವಾಗ್ಲೂ ಆಗೇ ಆಗತ್ತೆ. ಈ ಬಾರಿ ಏರೋ ಇಂಡಿಯಾ ಶೋ ಏನಿದೆ ಇದರಲ್ಲಿ ಸ್ಪೆಷಾಲಿಟೀಸ್ ಅಂತ ಹೇಳೋದಕ್ಕೆ ಹೋದರೆ ಅಮೇರಿಕ, ರಷ್ಯಾ, ಫ್ರಾನ್ಸು, ಇಂಗ್ಲೆಂಡ್ ಸೇರಿದಂತೆ 15ಕ್ಕೂ ಹೆಚ್ಚು ರಾಷ್ಟ್ರಗಳು ಕೂಡ ಈ ಬಾರಿ ಭಾಗಿಯಾಗ್ತಾ ಇರುವಂಥದ್ದು. 900ಕ್ಕೂ ಹೆಚ್ಚು ಕಂಪನಿಗಳು ಮತ್ತು ಪ್ರದರ್ಶಕರು ಮಿಲಿಟರಿ ಉತ್ಪನ್ನಗಳ ಪ್ರದರ್ಶನವನ್ನು ಮಾಡ್ತಾರೆ. ಆ್ಯಕ್ಚುಲಾಗಿ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡ್ವಿ, ಬಟ್ ರಿಹರ್ಸಲ್ ಇರೋದ್ರಿಂದ
ಇರೋದ್ರಿಂದ ಅದ್ಯಾವುದು ಕೂಡ ಇನ್ನೂ ಓಪನ್ ಆಗಿರಲಿಲ್ಲ, ಇನ್ನೂ ಎಲ್ಲ ಸೆಟಪ್ ಮಾಡ್ತಾ ಇದ್ರು. ಬಟ್ ನಿಮಗೆ 10ರಿಂದ 14ನೇ ತಾರೀಕುವರೆಗೂ ಏರ್ ಶೋ ಏನು ನೋಡೋಕೆ ಹೋಗ್ತೀರಾ ಅವತ್ತು ಇದೆಲ್ಲವೂ ಕೂಡ ಸಿಗುತ್ತೆ. ಡೈರೆಕ್ಟಾಗಿ ಎಲ್ಲವನ್ನ ನೋಡಬಹುದು, ಅದ್ರ ಬಗ್ಗೆ ತಿಳ್ಕೊಳ್ಬಹುದು. ಮಿಲಿಟರಿ ಉತ್ಪನ್ನಗಳಾಗಿರಬಹುದು ಅಥವಾ ಉತ್ಪಾದನೆ ಆಗಿರಬಹುದು, ಖರೀದಿ, ತಂತ್ರಜ್ಞಾನ, ಇದೆಲ್ಲದರ ಬಗ್ಗೆ ಕೂಡ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಮಿಲಿಟರಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತಹ ವಿಚಾರ ಸಂಕಿರಣಗಳು ಕೂಡ ಅಲ್ಲಿರುತ್ತೆ. ಮತ್ತು ಅಲ್ಲಿ ಫುಡ್ಗೆ ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫುಡ್ಗೂ ಕೂಡ ಫೆಸಿಲಿಟಿ ಇದೆ, ಫುಡ್ ಕೋರ್ಟ್ ಇದೆ, ಜೊತೆಗೆ ವಾಶ್ರೂಮ್ಸ್ ಆಗಿರಬಹುದು, ವಾಟರ್ ಆಗಿರಬಹುದು, ಎಲ್ಲವೂ ಕೂಡ ಅವೈಲೇಬಲ್ ಇರೋದ್ರಿಂದಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಪಾರ್ಕಿಂಗ್ ಕೂಡ ಫ್ರೀ ಇರುತ್ತೆ. ಬಟ್ ನೀವು ಕರೆಕ್ಟ್ ಟೈಮಿಗೆ ಹೋಗಿ ಪಾರ್ಕ್ ಮಾಡಬೇಕು, ಒಳಗಡೆ ಎಂಟ್ರಿ ಆಗಬೇಕು. ಇಲ್ಲ ಅಂತ ಅಂದರೆ ಸುಮ್ಮನೆ ರಿಸ್ಕ್ ಅಂತೂ ಖಂಡಿತವಾಗ್ಲೂ ಹೌದು. ಹಾಗಿದ್ರೆ ಈ ಬಾರಿಯ ಏರ್ ಶೋನಲ್ಲಿ ಯಾವೆಲ್ಲ ವಿಮಾನಗಳು ನಿಮಗೆ ಏರ್ ಶೋನಲ್ಲಿ ಭಾಗಿಯಾಗತ್ತೆ, ನಿಮಗೆ ಶೋನ ಕೊಡುತ್ತೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ, ರಷ್ಯಾದ Su-57 ಆಗಿರಬಹುದು, ರಫೇಲ್ ಆಗಿರಬಹುದು, Su-30 ಆಗಿರಬಹುದು, HAL ತೇಜಸ್, ಹಾಗೆ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡದ ಹ್ಯಾಕ್ ಆಗಿರಬಹುದು, ಜೊತೆಗೆ HAL ಧ್ರುವ ಹೆಲಿಕಾಪ್ಟರ್ ಆಗಿರಬಹುದು, ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಆಗಿರಬಹುದು, ಲೈಟ್ ಕಾಂಬ್ಯಾಟ್ ಹೆಲಿಕಾಪ್ಟರ್, ಹಾಗೆ ಅಪಾಚಿ ಹೆಲಿಕಾಪ್ಟರ್, ಜೊತೆಗೆ ಸರಕು ಸಾಗಣೆ C-17, ಗ್ಲೋಬ್ ಮಾಸ್ಟರ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳು ಹಾಗೆ ಸರಕು ಮತ್ತು ತರಬೇತಿ ವಿಮಾನಗಳೆಲ್ಲವೂ ಕೂಡ ಈ ಬಾರಿಯ ಏರೋ ಇಂಡಿಯಾದಲ್ಲಿ ಭಾಗವಹಿಸ್ತಾ ಇವೆ. ಬಹುತೇಕ ಎಲ್ಲ ರೀತಿಯ ವಿಜುವಲ್ಸನ್ನು ಕೂಡ ನಾನಿವತ್ತು ಹಾಕಿದ್ದೀನಿ. ಅಂದರೆ ರಿಹರ್ಸಲ್ನಲ್ಲಿ ಯಾವೆಲ್ಲ ರೀತಿಯ ಶೋನ ಕೊಡ್ತಾ ಇದ್ದು ಕಂಪ್ಲೀಟ್ ಎಲ್ಲದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ. ಎಲ್ಲೋ ಒಂದಷ್ಟು ಮಿಸ್ ಆಗಿರ್ಬೋದು, ಬಟ್ ನೀವು ಏರ್ ಶೋಗೆ ಬಂತು ಅಂತ ಹೇಳಿದ್ರೆ ಯಾವುದೂ ಕೂಡ ಮಿಸ್ ಆಗೋದಿಲ್ಲ. ಎಲ್ಲವನ್ನ ಕಣ್ತುಂಬಿಕೊಳ್ಬಹುದು, ಸಖತ್ ಎಂಜಾಯ್ ಕೂಡ ಮಾಡ್ಬೋದು. ಇನ್ನು ನಾನು ಆಗಲೇ ಹೇಳಿದೆ, ನೀವು ಏರ್ ಶೋಗೆ ಏನಾದರೂ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿರುತ್ತೆ ಅದು ಗೊತ್ತಿರೋದಿಲ್ಲ. ನೀವು ಯಾವುದಾದ್ರೂ ಪ್ರೈವೇಟ್ ವೆಹಿಕಲಲ್ಲಿ ನಿಮ್ಮದೇ ಓನ್ ವೆಹಿಕಲಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಟ್ರಾಫಿಕ್ಕು ಅದು ಇದು ಅಂಥೇಳಿ ಕಿರಿಕಿರಿ ಆಗುವಂತಹ ಚಾನ್ಸಸ್ ಕೂಡ ಇದೆ. ಬಟ್ ಇದೆಲ್ಲ ತಪ್ಪಿಸ್ಕೊಂಡು ಆರಾಮಾಗಿ ನಾವು ಡ್ರೈವ್ ಮಾಡದೆ ಏರ್ ಶೋ ತಲುಪಬೇಕಪ್ಪ, ಈಸಿಯಾಗಿ ಬಂದು ಹೋಗಬೇಕಪ್ಪ ಅಂತ ಹೇಳಿದ್ರೆ ವೋಲ್ವೋ ಬಸ್ಗಳು ಕೂಡ ಇದೆ, ಅದು ಕೂಡ ಉಚಿತವಾಗಿ. ಎಲ್ಲಿಂದ ನೀವು ಹೊರಡಬೇಕು ಅಂತ ಹೇಳಿದ್ರೆ ಮೆಜೆಸ್ಟಿಕ್ಕು, ಶಿವಾಜಿನಗರ, ಹೆಬ್ಬಾಳ, ITPL ಆಗಿರಬಹುದು, ಕೆಂಗೇರಿ, ಬನಶಂಕರಿ, PDA ಕಾಂಪ್ಲೆಕ್ಸ್, ವಿಜಯನಗರ, TTMC, ಒರೈನ್ ಮಾಲ್ ಆಗಿರಬಹುದು, ರಾಜಾಜಿನಗರ ಬಸ್ ನಿಲ್ದಾಣ, ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯ ಇನ್ಫೋಸಿಸ್ ಕ್ಯಾಂಪಸ್, ಇದೆಲ್ಲ ಕಡೆಯಿಂದ ಕೂಡ ಅಂದರೆ ಟೋಟಲ್ ಆಗಿ ನಿಮಗೆ 9 ಪ್ರಮುಖ ಸ್ಥಳಗಳಿಂದ ಉಚಿತ ವೋಲ್ವೋ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿಂದ ನೀವು ಆರಾಮಾಗಿ ಬಂದು ಹೋಗ್ಬೋದು. ಒಂದು ಕಡೆ ಟ್ರಾಫಿಕ್ ಜಾಮನ್ನು ತಪ್ಪಿಸ್ಬೇಕು, ನೀವು ಆರಾಮಾಗಿ ಸಂಚಾರ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಈ ರೀತಿ ಕಾಂಟ್ರಾಕ್ಟ್ ಮೇಲೆ ವೋಲ್ವೋ ಬಸ್ಗಳನ್ನು ಗುತ್ತಿಗೆ ಪಡೆದು ಏರ್ ಶೋಗೆ ಅಂತ ಹೇಳಿ ಉಚಿತವಾಗಿ ಬಿಡ್ತಾ ಇದ್ದಾರೆ. ಸೊ ಇದೊಂದು ನಿಮಗೆ ಇಂಪಾರ್ಟೆಂಟ್ ಆಗಿ ಯೂಸ್ ಆಗಬಹುದು. ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಕಂಪ್ಲೀಟಾಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾರೆಲ್ಲ ಬಂದು ಹೋಗ್ತಾರೋ ಅವರ ಸುರಕ್ಷತೆಗಾಗಿ ಏನೆಲ್ಲ ಕ್ರಮಗಳನ್ನು, ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಟೆನ್ಷನ್ ಕೂಡ ಇರೋದಿಲ್ಲ. ದಿನದ 24 ಗಂಟೆ 24x7 ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ CCTV ಕ್ಯಾಮ್ರಾಸ್ ಆಗಿರಬಹುದು ಅಥವಾ ಪೊಲೀಸ್ ಆಗಿರಬಹುದು, ಎಲ್ಲರೂ ಕೂಡ ನಿಮ್ಮ ಕಾವಲಿಗೆ ಇರ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಹೇಳಿ.
ಏರ್ ಶೋ ರಿಹರ್ಸಲ್ಗೆ ಬಂದಿದ್ದವರೆಲ್ಲ ಫುಲ್ ಆ ಯುದ್ಧ ವಿಮಾನಗಳ ಹಾರಾಟ, ಆ ಸೌಂಡು ಎಲ್ಲ ನೋಡಿ ಫುಲ್ ಥ್ರಿಲ್ ಆಗ್ತಿದ್ರು. ಆ ಟೈಮಿಗೆ ಎಂಟ್ರಿ ಕೊಟ್ಟಿದ್ದು ನಮ್ಮ ಹೆಮ್ಮೆ ಅಂದರೆ ಭಾರತದ ಹೆಮ್ಮೆ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ. ಏಷ್ಯಾದ ಏಕೈಕ ಏರೋಬ್ಯಾಟಿಕ್ ತಂಡ ಆಗಿರುವಂತಹ ಸೂರ್ಯ ಕಿರಣ್ ತಂಡ ಎಂಟ್ರಿ ಕೊಟ್ಟು ಜನರ ಜೋಶೇ ಬೇರೆ ಥರ ಇತ್ತು. ಅದಾದಮೇಲಂತೂ ಕಂಪ್ಲೀಟಾಗಿ ಜನ ಎಂಜಾಯ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ಆಕರ್ಷಕ ಅಂತ ಹೇಳೋದಕ್ಕಿಂತ ನಾವು ಫುಲ್ ಥ್ರಿಲ್ ಆಗಿಬಿಡ್ತೀವಿ ಆ ಶೋನ ನೋಡುವಾಗ ಅನ್ನೋದಕ್ಕೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನಿಸುತ್ತೆ. ಬಹುಶಃ 1996ರಲ್ಲಿ ಸ್ಥಾಪನೆ ಆಗಿರುವಂತಹ ಈ ಒಂದು ಸೂರ್ಯ ಕಿರಣ್ ತಂಡ ಏನಿದೆ ಇದು ಸಖತ್ ಫೇಮಸ್. ಅದರಲ್ಲೂ ಕೂಡ ಈ ಬ್ಯಾರಲ್ ರೋಲ್ ಆಗಿರಬಹುದು ಅಥವಾ ಲೂಪ್ ಆಗಿರಬಹುದು, ಜೊತೆಗೆ ಗ್ರಾವಿಟೇಷನ್ ಫೋರ್ಸ್ ಅಂತ ನಾವೇನು ಹೇಳ್ತೀವಿ, ಮೇಲ್ಗಡೆ ಇಂದ ಕೆಳಗಡೆ ಬೀಳಲೇಬೇಕು ಅಂತ ಹೇಳಿ ಅದಕ್ಕೆ ಆಪೋಸಿಟ್ ಆಗಿ ಈ ಫ್ಲೈ ಮಾಡೋದಿದೆಯಲ್ಲ, ಇದೆಲ್ಲ ಸಖತ್ ಹಿಂಸೆ ಇರುತ್ತೆ. ನಾವು ರೆಗ್ಯುಲರ್ ಆಗಿ ರೋಡಲ್ಲಿ 2 ವೀಲರ್ ಓಡಿಸೋದೇ ಕಷ್ಟ. ಅದರಲ್ಲಿ ಈ ಆಕಾಶದಲ್ಲಿ ಯುದ್ಧ ವಿಮಾನಗಳಲ್ಲಿ ಶೋ ಕೊಡ್ತಾರಲ್ವ, ಏರ್ ಶೋ ಮಾಡ್ತಾರಲ್ವ, ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅದರಲ್ಲೂ ನಮ್ಮ ಹೆಮ್ಮೆಯ ತಂಡ ಸೂರ್ಯ ಕಿರಣ್ ಅಂತ ಹೇಳಿದ್ರಂತೂ ನಿಜ ಖುಷಿ ಆಗತ್ತೆ. ಸೊ ಅದರ ಒಂದು ಏರ್ ಶೋನಲ್ಲಿ ಯಾವ ರೀತಿ ಪಾರ್ಟಿಸಿಪೇಷನ್ ಮಾಡಿದ್ರು ಆ ತಂಡ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀರಾ ನೀವೇ. ಎಲ್ಲರೂ ಫುಲ್ ಕುಣಿದು ಕುಪ್ಪಳಿಸ್ತಾ ಇದ್ರು. ವಿಷಲ್ಗಳು, ಶಿಳ್ಳೆ, ಕೇಕೆಗಳಂತೂ ಮುಗಿಲು ಮುಡ್ತಾ ಇತ್ತು ಅಂತ ಹೇಳ್ಬೋದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಏರ್ ಶೋನಲ್ಲಿ ಯಾವುದೆಲ್ಲ ವಿಮಾನಗಳನ್ನು ನೋಡಿದ್ವೋ ಅದೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 5 ಜನರ ತಂಡ, ಅಂದರೆ 5 ವಿಮಾನಗಳು ಒಟ್ಟೊಟ್ಟಿಗೆ ಹಾರ್ತಾ ಇತ್ತು. ಬಟ್ ಇದು ಸೂರ್ಯ ಕಿರಣ್ ತಂಡದಲ್ಲಿ 9 ವಿಮಾನಗಳು ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು. ಅದು ನೋಡೋದಕ್ಕೆ ಒಂಥರ ಖುಷಿ. 8-9 ಮಿನಿಮಮ್ ಆಗಿ ಒಟ್ಟಿಗೆ ಹೋಗ್ತಾ ಇತ್ತು. ಅದರ ಸಾಹಸ ಇತ್ತಲ್ವ, ಅದೆಲ್ಲನೂ ನೋಡ್ತಾ ಇದ್ರೆ ಜನ ಇನ್ನೂ ಒಂದ್ಸತಿ ನೋಡಬೇಕು, ನಾವು ಅಷ್ಟೆಲ್ಲ ಕಷ್ಟಪಟ್ಟು ಬಿಸಿಲಲ್ಲಿ ಒಣ್ಕೊಂಡು ನಿಂತ್ಕೊಂಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅನ್ನೋ ಖುಷಿಯಲ್ಲಂತೂ ತೇಲಾಡ್ತಿದ್ರು. ಅದರಲ್ಲಂತೂ ಯಾವುದೇ ರೀತಿಯ ಸುಳ್ಳಿಲ್ಲ. ನಮ್ಮ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವನ್ನು ಭಾರತೀಯ ವಾಯುಪಡೆಯ ರಾಯಭಾರಿಗಳು ಅಂತಲೇ ಕರೀತಾರಂತೆ. ಏನಕ್ಕೆ ಅಂತ ಹೇಳಿದ್ರೆ, ಇದು ಕೇವಲ ಒಂದು ತಂಡವಾಗಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದ ಏಕೈಕ ಏರೋಬ್ಯಾಟಿಕ್ ತಂಡವಾಗಿರುವಂತಹ ಇದು 700ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಇಲ್ಲಿವರೆಗೂ ನೀಡಿದೆಯಂತೆ. ಅಷ್ಟು ಜನ ಖುಷಿಯಾಗಿದ್ದಾರೆ ಕಣ್ರಿ ಈ ಒಂದು ಏರ್ ಶೋನ ನೋಡಿ. ಅದರಲ್ಲೂ ನಮ್ಮ ಸೂರ್ಯ ಕಿರಣ್ ತಂಡವನ್ನು ನೋಡಿ. ಚೀನಾ, ಶ್ರೀಲಂಕಾ, ಮಯನ್ಮಾರು, ಥೈಲ್ಯಾಂಡು, ಸಿಂಗಾಪುರ, ಹಾಗೆ UAE ಅಂದರೆ ದುಬೈ ಸೇರಿದಂತೆ ಅಂತಾರಾಷ್ಟ್ರೀಯ ವಾಯು ಪ್ರದರ್ಶನಗಳಲ್ಲಿ ಭಾರತೀಯ ವಾಯುಪಡೆಯನ್ನು ಇದು ಪ್ರತಿನಿಧಿಸಿದೆ. ಅಷ್ಟು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು. ಅದಕ್ಕೆ ಇದನ್ನು ಭಾರತೀಯ ವಾಯುಪಡೆಯ ರಾಯಭಾರಿ ಅಂತ ಕೂಡ ಕರೀತಾರಂತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿ. ಬಿಸಿಲಲ್ಲಿ ಒಣಕೊಂಡು ನಿಂತ್ಕೊಂಡಿದ್ರು ಕೂಡ ಎಷ್ಟು ಖುಷಿ ಆಗ್ತಿತ್ತು ಆ ಫ್ಲೈಟ್ಗಳ ಹತ್ರ ಬಂತಿದ್ದಂಗೆ, ವಿಮಾನಗಳ ಹತ್ರ ಬರ್ತಿದ್ದಂಗೆ. ಅಂದರೆ ನಿಜ ಅದನ್ನು ಹೇಳೋದಕ್ಕಾಗೋದಿಲ್ಲ ಪದಗಳಿಂದ. ಮತ್ತೆ ಯಾವಾಗಪ್ಪ ಬರುತ್ತೆ ಏರ್ ಶೋ ಅಂತ ಹೇಳಿ ಜನ ಮತ್ತೆ ಕಾಯುವಂತಹ ಒಂದು ಉತ್ಸುಕತೆಯನ್ನು ತುಂಬುತ್ತೆ ಜನರಲ್ಲಿ. ನಿಜವಾಗ್ಲೂ ಅದಕ್ಕೆಲ್ಲ ಗತಿಸ್ಬೇಕು. ನಾವು ಇಲ್ಲೇ ಕರೆಕ್ಟಾಗಿ ಗಾಡಿ ಓಡಿಸಲ್ಲ ಅಂತ ಹೇಳಿದ್ರೆ ಆಕಾಶದಲ್ಲಿ ಈ ರೀತಿ ಏನೋ ಮ್ಯಾಜಿಕ್ ಮಾಡಿದ ರೀತಿಯಲ್ಲಿ ಓಡಿಸ್ಕೊಂಡು ಹೋಗ್ತಾರಲ್ವ ಆ ಯುದ್ಧ ವಿಮಾನಗಳನ್ನು. ಯುದ್ಧದ ಟೈಮಲ್ಲಿ ಸರ್ಕಸ್ ಮಾಡೋದು ಇದ್ದೇ ಇರುತ್ತೆ. ಅವ್ರು ಕಷ್ಟಪಡಬೇಕು. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಮ್ಮ ಜನಕ್ಕೆ ಗೊತ್ತಿರೋದಿಲ್ಲ. ಈ ರೀತಿ ಎಲ್ಲ ಫ್ಲೈ ಮಾಡ್ತವ, ಹಾಗೆಲ್ಲ ಹೋರಾಟ ಮಾಡಬೇಕಾಗತ್ತಾ ಅನ್ನೋದು ನಮಗೊಂದು ಕಲ್ಪನೆ ಆಗೇ ಉಳ್ಕೊಂಡಿರುತ್ತೆ. ಬಟ್ ಇಂತಹ ಏರ್ ಶೋ ಟೈಮ್ನಲ್ಲೆಲ್ಲ ನಮಗೊಂದಷ್ಟು ಅಂದಾಜು ಸಿಗುತ್ತೆ. ಈ ರೀತಿಯೂ ಕೂಡ ಫ್ಲೈ ಮಾಡ್ತವೆ, ಫೈಟ್ ಮಾಡ್ತವೆ ನಮ್ಮ ಯುದ್ಧ ವಿಮಾನಗಳು ಅಂತ ಹೇಳಿ. ಸೊ ಅವ್ರಿಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಉಳಿದಿದ್ದೆಲ್ಲ ಈ ವಿಡಿಯೋದಲ್ಲೇ ಇದೆ. ಸೊ ನೋಡಿ, ಎಂಜಾಯ್ ಮಾಡಿ.
ಏರ್ ಶೋ ಅಲ್ಲ, ಏರ್ ಶೋ ರಿಹರ್ಸಲ್ ಬಂದೇನೆ ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನೂ ಸಾಕಷ್ಟು ಇರುತ್ತೆ ಏರ್ ಶೋ ದಿನ. ಸೊ ಈ ಬಾರಿಯ ಏರ್ ಶೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ, ಆದಷ್ಟು ಟ್ರೈ ಮಾಡಿ ಬರೋದಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಾನು ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಎಲ್ರಿಗೂ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಮನೇಲೆ ಕೂತ್ಕೊಂಡು ಹೆಂಗಿತ್ತು ಏರ್ ಶೋ ಅನ್ನೋದನ್ನ ನೋಡ್ಲಿ ಅನ್ನೋ ಕಾರಣಕ್ಕೆ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ. ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರಿಲಿ. ಥ್ಯಾಂಕ್ ಯು.